ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಹಲವಾರು ವಿದ್ಯಾರ್ಥಿಗಳು ಸರ್ ಸ್ಟ್ಯಾಟಿಸ್ಟಿಕ್ ಕ್ಲಾಸ್ ಮಾಡಿ ಅಂತ ತುಂಬ ಕಮೆಂಟ್ ಮಾಡ್ತಿದ್ರು. ಸೊ ಇವತ್ತು ಸ್ಟ್ಯಾಟಿಸ್ಟಿಕ್ ಬಗ್ಗೆ ಕ್ಲಾಸ್ ಮಾಡೋಣ. ರೆವೆನ್ಯೂ ಲಾಗಳ ಬಗ್ಗೆನೂ ವಿಡಿಯೋ ಮಾಡೋಣ, ಹಾಗೆ ಸ್ಟ್ಯಾಟಿಸ್ಟಿಕ್ ಬಗ್ಗೆನೂ ವಿಡಿಯೋ ಮಾಡೋಣ. ರೆವೆನ್ಯೂ ಲಾ ಇನ್ನು 3-4 ಕ್ಲಾಸ್ಗಳಲ್ಲಿ ಮುಗಿಯುತ್ತೆ. ಅದು ಮುಗಿದ್ಮೇಲೆ ಅರ್ಥಮ್ಯಾಟಿಕ್ ಅಥವಾ ಲಾಜಿಕಲ್ ರೀಸನಿಂಗ್ಗಳ ಬಗ್ಗೆ ಕ್ಲಾಸ್ ಮಾಡೋಣ. ಫ್ರೆಂಡ್ಸ್, ಸ್ಟ್ಯಾಟಿಸ್ಟಿಕ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೇಸಿಕ್ ತಿಳ್ಕೊಬೇಕು ಅಲ್ವಾ? ಸೊ ಈ ವಿಡಿಯೋದಲ್ಲಿ ಬೇಸಿಕ್ ಬಗ್ಗೆ ತಿಳಿಯೋಣ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಮತ್ತು ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಹೇಗೆ ಮಾಡಬೇಕು ಅಂತ ತಿಳಿಯೋಣ. ಈ ವಿಡಿಯೋದಲ್ಲಿ ಬೇಸಿಕ್ ತಿಳಿಯೋಣ. ಬೇಸಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ. ನಾವು ಮೊದಲನೇದಾಗಿ ಸ್ಟ್ಯಾಟಿಸ್ಟಿಕ್ ಅಂದರೆ ಏನು, ಅಂಕಿ ಅಂಶಗಳು ಅಂದರೆ ಏನು ಅಂತ ತಿಳಿಯೋಣ. ಸ್ಟ್ಯಾಟಿಸ್ಟಿಕ್ ಈಸ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಈಸ್ ಡೀಲ್ ವಿತ್ ಕಲೆಕ್ಷನ್, ಆರ್ಗನೈಸಿಂಗ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ರಾ ಡೇಟಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಸ್ಟ್ಯಾಟಿಸ್ಟಿಕ್ ಈಸ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಈಸ್ ಡೀಲ್ ವಿತ್ ಕಲೆಕ್ಷನ್, ಆರ್ಗನೈಸಿಂಗ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ರಾ ಡೇಟಾ. ಕನ್ನಡದಲ್ಲಿ ಅಂಕಿಅಂಶವು ಸಂಖ್ಯಾಶಾಸ್ತ್ರದ ಒಂದು ಶಾಖೆಯಾಗಿದ್ದು, ಕಚ್ಚಾ ದತ್ತಾಂಶಗಳ ಸಂಗ್ರಹಣೆ, ಸಂಘಟಿಸುವಿಕೆ, ಪ್ರಸ್ತುತಿ, ವಿಶ್ಲೇಷಣೆ ಮತ್ತು ಫಲಿತಾಂಶಗಳೊಂದಿಗೆ ವ್ಯವಹರಿಸುತ್ತದೆ. ಎಲ್ರಿಗೂ ಸ್ಟ್ಯಾಟಿಸ್ಟಿಕ್ ಅಥವಾ ಅಂಕಿಅಂಶಗಳು ಅಂದರೆ ಏನಂತ ಅರ್ಥ ಆಯಿತು ಅಂದ್ಕೊತೀನಿ. ಹಾಗೆ ಇಲ್ಲಿ ಮೇಲಿರುವ ಕಲೆಕ್ಷನ್, ಆರ್ಗನೈಸಿಂಗ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಅಂದರೆ ಏನು ಅಂತ ಎಕ್ಸಾಂಪಲ್ಗಳ ಮೂಲಕ ತಿಳಿಯೋಣ. ಮೊದಲನೇದು ಕಲೆಕ್ಷನ್, ಕನ್ನಡದಲ್ಲಿ ಸಂಗ್ರಹಣೆ. ಎಕ್ಸಾಂಪಲ್, ಈಗ ಕೆಲವು ಕಾಯಿನ್ಗಳಿರುತ್ತೆ, ಎಷ್ಟು ಕಾಯಿನ್ಗಳಿರುತ್ತಲ್ಲ ಅವಷ್ಟನ್ನು ನಾನು ಒಂದು ಕಡೆ ಸಂಗ್ರಹಣೆ ಮಾಡ್ತೀನಿ. ಸೊ ಅದಾಗತ್ತೆ ನಮ್ಮ ಕಲೆಕ್ಷನ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಆರ್ಗನೈಸಿಂಗ್ ಅಥವಾ ಸಂಘಟಿಸುವುದು. ಅಂದರೆ ನಾನೀಗ ಕಲೆಕ್ಟ್ ಮಾಡಿರೋ ಕಾಯಿನ್ಗಳಲ್ಲಿ ₹1 ಕಾಯಿನ್ಗಳದೇ ಒಂದು ಗುಂಪು, ₹2 ಕಾಯಿನ್ಗಳದೇ ಒಂದು ಗುಂಪು ಮತ್ತು ₹5 ಕಾಯಿನ್ಗಳದೇ ಒಂದು ಗುಂಪು ಅಂತ ಗುಂಪು ಮಾಡಿದೆ. ಸೊ ಇದನ್ನು ನಾವು ಆರ್ಗನೈಸಿಂಗ್ ಅಥವಾ ಸಂಘಟಿಸುವುದು ಅಂತ ಕರಿತೀವಿ. ನೆಕ್ಸ್ಟ್ ಪ್ರೆಸೆಂಟೇಷನ್. ಈಗ ನಾವು ಗುಂಪು ಮಾಡಿರೋಂಥ ಕಾಯಿನ್ಗಳನ್ನು ಪ್ರೆಸೆಂಟೇಷನ್ ಮಾಡೋದು. ನಾವು ಸ್ಟ್ಯಾಟಿಸ್ಟಿಕ್ನಲ್ಲಿ 2 ಥರ ಪ್ರೆಸೆಂಟೇಷನ್ ಮಾಡ್ಬೋದು. ಒಂದು ಟೇಬಲ್ ವೈಸ್, ಇನ್ನೊಂದು ಡಯಾಗ್ರಾಮ್ ವೈಸ್. ಅರ್ಥ ಆಯಿತು ಅನ್ಕೊತೀನಿ. ಸೊ ನಾವೀಗ 2ನೇ ಸ್ಟೆಪ್ನಲ್ಲಿ ಆರ್ಗನೈಸ್ ಮಾಡಿರೋಂಥ ಕಾಯಿನ್ಗಳನ್ನು 3ನೇ ಸ್ಟೆಪ್ನಲ್ಲಿ ಪ್ರೆಸೆಂಟೇಷನ್ ಮಾಡಿದ್ವಿ. ನೆಕ್ಸ್ಟ್ 4ನೇ ಸ್ಟೆಪ್ ಅನಾಲಿಸಿಸ್. ಅಂದರೆ ನಾವೀಗ ₹1 ಕಾಯಿನ್ಗಳು, ₹2 ಕಾಯಿನ್ಗಳು ಮತ್ತು ₹5 ಕಾಯಿನ್ಗಳಂತ ಗುಂಪು ಮಾಡಿದ್ವಿ ಅಲ್ವಾ? ಆ ಗುಂಪುಗಳಲ್ಲಿ ₹1 ಕಾಯಿನ್ಗಳು ಎಷ್ಟಿದೆ, ₹2 ಕಾಯಿನ್ಗಳು ಎಷ್ಟಿದೆ, ₹5 ಕಾಯಿನ್ ಎಷ್ಟಿದೆ. ಎಕ್ಸಾಂಪಲ್, ಈಗ ₹1 ಕಾಯಿನ್ 200 ಇದೆ ಅಂದ್ಕೊಳ್ಳಿ, ಎಷ್ಟಾಗುತ್ತೆ? ₹200 ಆಗುತ್ತೆ. ಸೊ ಈ ಥರ ಮಾಡೋದನ್ನ ಅನಾಲಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇಂಟರ್ಪ್ರಿಟೇಷನ್ ಅಥವಾ ರಿಸಲ್ಟ್. ಇಂಟರ್ಪ್ರಿಟೇಷನ್ ಅಂದರೆ ಈಗ ನಾವು ಅನಾಲಿಸಿಸ್ ಮಾಡಿದ್ವಿ ಅಲ್ವಾ, ₹1 ಕಾಯಿನ್ ಇಷ್ಟು, ₹2 ಕಾಯಿನ್ ಇಷ್ಟು, ₹5 ಕಾಯಿನ್ ಇಷ್ಟು ಅಂತ. ಸೊ ಅವುಗಳನ್ನೆಲ್ಲವನ್ನು ಪ್ಲೇಸ್ ಮಾಡಿದಾಗ ಒಂದು ಆನ್ಸರ್ ಸಿಗುತ್ತೆ. ಸೊ ಇದನ್ನೇ ನಾವು ಇಂಟರ್ಪ್ರಿಟೇಷನ್ ಅಥವಾ ರಿಸಲ್ಟ್ ಅಂತ ಕರಿತೀವಿ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಯಿತು ಅನ್ಕೊತೀನಿ. ಸ್ಟ್ಯಾಟಿಸ್ಟಿಕ್ ಈಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಈಸ್ ಡೀಲ್ ವಿತ್ ಕಲೆಕ್ಷನ್, ಆರ್ಗನೈಸಿಂಗ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ರಾ ಡೇಟಾ. ಎಕ್ಸಾಂಪಲ್ ಕೇಳ್ತಾರೆ, ಸ್ಟ್ಯಾಟಿಸ್ಟಿಕ್ ಅಂದರೆ ಏನು ಮತ್ತು ಸ್ಟ್ಯಾಟಿಸ್ಟಿಕ್ ಒಳಗೊಂಡಿರೋ ಅಂಶಗಳು ಯಾವುದು ಅಂತ ಕೇಳಿದಾಗ ಕಲೆಕ್ಷನ್, ಆರ್ಗನೈಸಿಂಗ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇವುಗಳು ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಟೈಪ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಸ್ಟ್ಯಾಟಿಸ್ಟಿಕಲ್ ಡೇಟಾದಲ್ಲಿ 2 ವಿಧಗಳು. ಮೊದಲನೇದು ಕ್ವಾಂಟಿಟೇಟಿವ್ ಡೇಟಾ, ಎರಡನೇದು ಕ್ವಾಲಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಡೇಟಾ ಅಂದರೆ ಪರಿಮಾಣಾತ್ಮಕ ದತ್ತಾಂಶ, ಕ್ವಾಲಿಟೇಟಿವ್ ಡೇಟಾ ಅಂದರೆ ಗುಣಾತ್ಮಕ ದತ್ತಾಂಶ. ಈ ಕ್ವಾಂಟಿಟೇಟಿವ್ ಡೇಟಾ ಅಥವಾ ಪರಿಮಾಣಾತ್ಮಕ ದತ್ತಾಂಶ ಅಂದರೆ ಸಂಖ್ಯೆಗಳೊಂದಿಗೆ ವ್ಯವಹರಿಸ್ತವೆ. ಅಂದರೆ ಎಕ್ಸಾಂಪಲ್, ಈಗ ರಮೇಶನ ಬಳಿ ₹2 ಲಕ್ಷ ರೂಪಾಯಿಗಳಿವೆ. ನೋಡಿ, ಇಲ್ಲಿ ₹2 ಲಕ್ಷ ಸಂಖ್ಯೆಗಳ ಬಗ್ಗೆ ಹೇಳ್ತಿದೆ. ಸೊ ಇದನ್ನು ನಾವು ಪರಿಮಾಣಾತ್ಮಕ ದತ್ತಾಂಶ ಅಂತ ಕರಿತೀವಿ. ಎರಡನೇದು ಗುಣಾತ್ಮಕ ದತ್ತಾಂಶ ಅಥವಾ ಕ್ವಾಲಿಟೇಟಿವ್ ಡೇಟಾ. ರಮೇಶನ ಒಬ್ಬ ಒಳ್ಳೆಯ ಹುಡುಗ, ಇಲ್ಲಿ ಗುಣಗಳ ಬಗ್ಗೆ ಹೇಳ್ತಿದೆ. ಸೊ ಇದನ್ನು ನಾವು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಫ್ರೀಕ್ವೆನ್ಸಿ ಅಥವಾ ಕನ್ನಡದಲ್ಲಿ ಆವರ್ತನ. ಫ್ರೀಕ್ವೆನ್ಸಿ ಅಂದರೆ ದ ನಂಬರ್ ಆಫ್ ಅಕರೆನ್ಸಸ್ ಆಫ್ ಡಾಟಾ ವ್ಯಾಲ್ಯೂ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಕನ್ನಡದಲ್ಲಿ ದತ್ತಾಂಶಗಳ ಮೌಲ್ಯದ ಸಂಭವಿಸುವಿಕೆಯ ಸಂಖ್ಯೆಯನ್ನು ಆವರ್ತನ ಎಂದು ಕರೆಯಲಾಗುತ್ತದೆ. ಈ ಡೆಫಿನೇಷನಿಂದ ನಿಮಗೆ ಅರ್ಥ ಆಗಲ್ಲ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅರ್ಥ ಆಗುತ್ತೆ. ಎಕ್ಸಾಂಪಲ್ ನೋಡಿ, 1 2 2 2 3 3 4 4 5 ಅಂತ ಎಕ್ಸಾಂಪಲ್ ಇದೆ. ಇಲ್ಲಿ 1 ಎಷ್ಟು ಸಲ ಇದೆ? 1 ಸಲ ಇದೆ. ಸೊ 1ರ ಫ್ರೀಕ್ವೆನ್ಸಿ 1. 2 ಸಲ ಇದೆ? 1 2 3 3 ಸಲ ಇದೆ. ಸೊ 2ರ ಫ್ರೀಕ್ವೆನ್ಸಿ 3. 3 ಎಷ್ಟಿದೆ? 2 ಟೈಮ್ ಇದೆ. ಸೊ 3ರ ಫ್ರೀಕ್ವೆನ್ಸಿ 2. 4 ಕೂಡ 2 ಟೈಮ್ ಇದೆ. ಸೊ 4ರ ಫ್ರೀಕ್ವೆನ್ಸಿ 2. ಹಾಗೆ ಇಲ್ಲಿ 5 1 ಸಲ ಇದೆ. ಸೊ 5ರ ಫ್ರೀಕ್ವೆನ್ಸಿ 1. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ. ಫ್ರೀಕ್ವೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಲೆಕ್ಕಗಳು ಮಾಡುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ.
ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್, ಪ್ರಶ್ನೆಗಳ ವಿಧಗಳು. ಪ್ರಶ್ನೆಗಳ ವಿಧಗಳಲ್ಲಿ 3 ವಿಧ. ಮೊದಲನೇದು ರಾ ಡೇಟಾ, ಎರಡನೇದು ಅನ್ಗ್ರೂಪ್ ಡೇಟಾ, ಮೂರನೇದು ಗ್ರೂಪ್ ಡೇಟಾ. ನಿಮಗೆ ಈಗ ಯಾವ್ದಾದ್ರು ಕ್ವಶನ್ ಕೊಟ್ಟರೆ ಯಾವುದು ರಾ ಡೇಟಾ, ಯಾವುದು ಅನ್ಗ್ರೂಪ್ ಡೇಟಾ, ಯಾವುದು ಗ್ರೂಪ್ ಡೇಟಾ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಕ್ವಶನ್ ಬಿಡಿಸುವ ವಿಧಾನ ತಪ್ಪಾಗುತ್ತೆ. ಸೊ ಆಗ ಆನ್ಸರ್ ಕೂಡ ತಪ್ಪಾಗಿ ಬರುತ್ತೆ. ಈಗ ಒಂದು ಕ್ವಶನನ್ನು ಕೊಟ್ಟಾಗ ಇದು ಯಾವ ಡೇಟಾ ಅಂತ ಹೇಗೆ ತಿಳಿಯೋದು ಅನ್ನೋದನ್ನ ಎಕ್ಸಾಂಪಲ್ಗಳ ಮೂಲಕ ತಿಳಿಯೋಣ. ಮೊದಲನೇದು ರಾ ಡೇಟಾ. ಎಕ್ಸಾಂಪಲ್ ನೋಡಿ, ಫೈಂಡ್ ದ ಮೀನ್ ಆಫ್ ಫಾಲೋಯಿಂಗ್ ಡೇಟಾ 1 2 4 6 8 9 ಅಂತ ಇದೆ. ನೋಡಿ ಈ ಕ್ವಶನಲ್ಲಿ 1ನ ಫ್ರೀಕ್ವೆನ್ಸಿ 1, 2ನ ಫ್ರೀಕ್ವೆನ್ಸಿ 1, 4ನ ಫ್ರೀಕ್ವೆನ್ಸಿ ಕೂಡ 1. ಈ ರೀತಿ ಯಾವ ಕ್ವಶನಲ್ಲಿ ಫ್ರೀಕ್ವೆನ್ಸಿ 1 1 ಆಗಿರುತ್ತೋ ಅಥವಾ ಫ್ರೀಕ್ವೆನ್ಸಿನೇ ಇರಲ್ಲೋ ಅದನ್ನು ರಾ ಡೇಟಾ ಅಂತ ಕರೀತಾರೆ. ಈ ರಾ ಡೇಟಾದಲ್ಲಿ ಮೀನ್ನ ಕಂಡುಹಿಡಿಯಬೇಕು ಅಂದರೆ ಒಂದು ಸೂತ್ರ ಇದೆ. ಆ ಸೂತ್ರ ಏನಂದರೆ x ಈಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಇಲ್ಲಿ ಎಕ್ಸ್ ಅಂದರೆ ಮೀನ್ ಅಂತ, ಈಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ ಅಂದರೆ ಇಲ್ಲಿ ಮೇಲಿದೆ ನಂಬರು 1 2 4 6 8 ಇವೆಲ್ಲವನ್ನು ಪ್ಲಸ್ ಮಾಡಿ. ಇವೆಲ್ಲವನ್ನು ಪ್ಲಸ್ ಮಾಡಿದಾಗ 30 ಆನ್ಸರ್ ಬರುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಇದೆ. ಇಲ್ಲಿ ಎಷ್ಟು ನಂಬರ್ ಇದೆ ಅಂತ ನೋಡಿ 1 2 3 4 5 6 ನಂಬರ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ 6. ಈಗ 30ಅನ್ನು 6ರಿಂದ ಡಿವೈಡ್ ಮಾಡಿ. 6 1 6 5 30. ಸೊ ಇದಕ್ಕೆ ಆನ್ಸರ್ 5. ಸೊ ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಹೇಗೆ ಫೈಂಡ್ ಮಾಡೋದು ರಾ ಡೇಟಾ ಯಾವುದು ಅಂತ. ಹಾಗೆ ನಾನಿಲ್ಲಿ ಮೀನ್ ಕೂಡ ಹೇಗೆ ಕಂಡುಹಿಡಿಯಬೇಕು ಅಂತ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅನ್ಗ್ರೂಪ್ ಡೇಟಾ. ಈ ಅನ್ಗ್ರೂಪ್ ಡೇಟಾಗಳನ್ನು ಹೇಗೆ ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ ಅಂದರೆ ಇಲ್ಲಿ ಕ್ಲಾಸ್ ಮಾರ್ಕ್ ಅಂತ, ಎಫ್ ಅಂದರೆ ಫ್ರೀಕ್ವೆನ್ಸಿ. ಯಾವ ಕ್ವಶನಲ್ಲಿ ಕ್ಲಾಸ್ ಮಾರ್ಕ್ ಮತ್ತು ಫ್ರೀಕ್ವೆನ್ಸಿ ಇರುತ್ತೋ ಆ ಕ್ವಶನ್ಗಳೆಲ್ಲ ಅನ್ಗ್ರೂಪ್ ಡೇಟಾ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನಾನಿಲ್ಲಿ ಕ್ವಶನ್ನ ಸಾಲ್ವ್ ಮಾಡ್ತಿಲ್ಲ, ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕ್ವಶನ್ನ ಸಾಲ್ವ್ ಮಾಡೋಣಂತೆ. ಈಗ ಅರ್ಥ ಮಾಡ್ಕೊಳ್ಳಿ ಯಾವ ಕ್ವಶನ್ ಯಾವ ಡೇಟಾಕ್ಕೆ ಸೇರುತ್ತೆ ಅಂತ. ಸೊ ಇಲ್ಲಿ ಅನ್ಗ್ರೂಪ್ ಡೇಟಾದ ಸೂತ್ರ ನೋಡಿ, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡ್ ಬೈ ಸಿಗ್ಮಾ FI. ಈ ಸೂತ್ರನ ನೆನ್ಪಿಟ್ಕೊಳ್ಳಿ, ಮುಂದೆ ಲೆಕ್ಕ ಮಾಡುವಾಗ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಅನ್ಗ್ರೂಪ್ ಡೇಟಾ ಅಂದರೆ ಯಾವ ಕ್ವಶನಲ್ಲಿ ಕ್ಲಾಸ್ ಮಾರ್ಕ್ ಮತ್ತು ಫ್ರೀಕ್ವೆನ್ಸಿ ಇರುತ್ತೋ ಆ ಕ್ವಶನ್ಗಳೆಲ್ಲ ಅನ್ಗ್ರೂಪ್ ಡೇಟಾ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೀವು ಅನ್ಗ್ರೂಪ್ ಡೇಟಾದ ಕ್ವಶನನ್ನು ನೋಡಿ, XF ಅಂತ ಬಾಕ್ಸನ್ನು ಕೊಟ್ಟಿದ್ದಾರೆ, ಈ ಬಾಕ್ಸನ್ನು ನೋಡ್ಕೊಳ್ಳಿ. ಈಗ ಗ್ರೂಪ್ ಡೇಟಾದ ಬಾಕ್ಸನ್ನು ನೋಡಿ, ಡಿಫ್ರೆನ್ಸ್ ಏನಿದೆ ನೋಡಿ. ಇಲ್ಲಿ ಕ್ಲಾಸಲ್ಲಿ ನೋಡಿ 0 to 10, 10 to 20, 20 to 30 ಈ ಥರ ಗುಂಪು 0ಇಂದ 10ವರೆಗೂ ಗುಂಪನ್ನು ಮಾಡಿದ್ದಾರೆ. 10ಇಂದ 20ಇಂದ ಒಂದು ಗುಂಪನ್ನು ಮಾಡಿದ್ದಾರೆ, 20ಇಂದ 30ಗೆ ಒಂದು ಗುಂಪು ಮಾಡಿದ್ದಾರೆ. ಈ ಥರ ಕ್ಲಾಸಲ್ಲಿ ಗುಂಪುಗಳು ಮಾಡಿಕೊಟ್ಟಿದ್ರೆ ಅದನ್ನು ಗ್ರೂಪ್ ಡೇಟಾ ಅಂತ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈ ಗ್ರೂಪ್ ಡೇಟಾದ ಸೂತ್ರ ನೋಡಿ, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡ್ ಬೈ ಸಿಗ್ಮಾ FI. ಸೇಮ್ ಇದು ಅನ್ಗ್ರೂಪ್ ಡೇಟಾ ಥರನೇ ಸೂತ್ರ ಇದೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಏನು ಅಂದರೆ ಅನ್ಗ್ರೂಪ್ ಡೇಟಾದಲ್ಲಿ ಎಕ್ಸ್ನ ಅವರೇ ಕೊಟ್ಟಿರ್ತಾರೆ, ಗ್ರೂಪ್ ಡೇಟಾದಲ್ಲಿ ಎಕ್ಸ್ನ ನಾವು ಕಂಡುಹಿಡಿಯಬೇಕಾಗತ್ತೆ. ಸೊ ಈ ಗ್ರೂಪ್ ಡೇಟಾದಲ್ಲಿ ಎಕ್ಸ್ನ ಕಂಡುಹಿಡಿಯಬೇಕಂದ್ರೆ ಇನ್ನೊಂದು ಸೂತ್ರ ಇದೆ, ಅದೇನೆಂದರೆ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2. ಎಕ್ಸಾಂಪಲ್ ನೋಡಿ, ಈಗ ನನಗೆ ಎಕ್ಸನ್ನು ಕಂಡುಹಿಡಿದು ತೋರಿಸ್ತೀನಿ. ಈ ಕ್ವಶನಲ್ಲಿ ಕ್ಲಾಸಲ್ಲಿ ನೋಡಿ 0 to 10 ಅಂತ ಇದೆ. ಈ 0 to 10ಅಲ್ಲಿ ಅಪ್ಪರ್ ಕ್ಲಾಸ್ 10, ಲೋವರ್ ಕ್ಲಾಸ್ 0. ಅಪ್ಪರ್ ಕ್ಲಾಸ್ 10 ಪ್ಲಸ್ 0 ಡಿವೈಡ್ ಬೈ 2. ಸೊ ಇಲ್ಲಿ 10 ಪ್ಲಸ್ 0 10 ಡಿವೈಡ್ ಬೈ 2, 2 1 2 5 ಎಕ್ಸ್ ಈಸ್ ಈಕ್ವಲ್ ಟು 5. ಹೀಗೆ ಇಲ್ಲಿ ಎಕ್ಸ್ನ ಕಂಡುಹಿಡಿಯಬೇಕಾಗತ್ತೆ. ಸೊ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ನೋಡಿ ಈ ಥರ 3 ಡೇಟಾ ಇರುತ್ತೆ ಕ್ವಶನ್ಗಳಲ್ಲಿ. ಒಂದು ರಾ ಡೇಟಾ, ಎರಡನೇದು ಅನ್ಗ್ರೂಪ್ ಡೇಟಾ, ಮೂರನೇದು ಗ್ರೂಪ್ ಡೇಟಾ. ಇವುಗಳ ಸೂತ್ರವನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ಗಳನ್ನು ನೋಟ್ಬುಕ್ಕಲ್ಲಿ ಬರೆದು ಅದನ್ನು ಹೇಗೆ ಸಾಲ್ವ್ ಮಾಡಬೇಕಂತ ತೋರಿಸ್ತೀನಿ. ಸ್ಕ್ರೀನಲ್ಲಿ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ನಾನು ಬುಕ್ನಲ್ಲಿ ಬರೆದು ತೋರಿಸ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.